ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಕೋಪದ ಕುರಿತಾಗಿ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗವು ಯೂದನ ಪತ್ರಿಕೆಯಲ್ಲಿ 14 ಮತ್ತು 15ನೇ ವಚನಗಳು. ಯೂದನ ಪತ್ರಿಕೆ 14 ಮತ್ತು 15ನೇ ವಚನಗಳು. ಇಂಥವರ ವಿಷಯದಲ್ಲೇ ಆದಾಮನಿಗೆ 7ನೆಯ ತಲೆಯವನಾದ ಹನೋಕನು, ಇಗೋ, ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೂ ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿಯಿಲ್ಲದ ಎಲ್ಲ ಕೃತ್ಯಗಳ ವಿಷಯವಾಗಿ ಮತ್ತು ಭಕ್ತಿಯಿಲ್ಲದ ಪಾಪಿಷ್ಟರು ತನ್ನ ಮೇಲೆ ಹೇಳಿದ ಎಲ್ಲ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೂ ಬಂದನು ಎಂಬುದಾಗಿ ಪ್ರವಾದಿಸಿದನು. ಈ ವಾಕ್ಯಗಳನ್ನ ನಾವು ಧ್ಯಾನಿಸುವುದಕ್ಕೆ ಶಕ್ತರಾಗುವಂತೆ ಕರ್ತನು ತಾನೇ ನಮಗೆ ತನ್ನ ಜ್ಞಾನವುಳ್ಳ ಆತ್ಮವನ್ನು ಅನುಗ್ರಹಿಸಲಿ ಮತ್ತು ಆತ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಲಿ. ದೇವರ ಆತ್ಮನಾದ ಕರ್ತನು, ಆತ ನಮ್ಮ ಬೋಧಕನು, ಆತ ನಮಗೆ ಬೋಧಿಸಲಿ, ನಮಗೆ ಈ ವಾಕ್ಯಗಳ ಕುರಿತಾದ ಹೆಚ್ಚಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ನಾವೀಗ ಓದಿದ ಈ ವಾಕ್ಯ ಭಾಗದಲ್ಲಿ ಯೂದನು ಈತನು ದೇವರ ನ್ಯಾಯ ತೀರ್ಪಿನ ಕುರಿತಾಗಿ ಹಲವು ಸಂಗತಿಗಳನ್ನ ಆತನು ನಮಗೆ ತಿಳಿಪಡಿಸ್ತಾನೆ. ವಿಶೇಷವಾಗಿ ಭಕ್ತಿಹೀನರ ಮೇಲೆ ಬರುವಂಥ ನ್ಯಾಯ ತೀರ್ಪು, ಅದಕ್ಕೆ ಕುರಿತಾದ ಅನೇಕ ಎಚ್ಚರಿಕೆಗಳನ್ನು ಮತ್ತು ಇಂಥ ಭಕ್ತಿಹೀನರ ಸ್ಥಿತಿಗತಿಗಳು ಎಂಥದೆಂಬುದನ್ನು ಈ ಪತ್ರಿಕೆಯಲ್ಲಿ ಆತನು ವಿಶೇಷವಾಗಿ ಬರೀತಾನೆ. ಅನೇಕ ಎಚ್ಚರಿಕೆ ಮಾತುಗಳೊಂದಿಗೆ ಆತನು ಇಲ್ಲಿ ನಮ್ಮನ್ನು ನಡೆಸ್ತಾ ಹೋಗ್ತಾನೆ. ಇದರಲ್ಲಿ 14-15 ವಚನಕ್ಕೆ ಬರುವಾಗ ಈತನು ಹನೋಕನ ಪ್ರವಾದನೆಯನ್ನು ಇಲ್ಲಿ ಉಲ್ಲೇಖಿಸ್ತಾನೆ. ಅದಕ್ಕೆ ಅವನು ಒಂದು ಸರಿಯಾದ ಗತಿಯನ್ನು ತಿಳಿಸುವಂತೆ ಆದಾಮನಿಗೆ 7ನೇ ತಲೆಯವನು. ಇಲ್ಲಿ ಆದಿಕಾಂಡ ಪುಸ್ತಕದಲ್ಲಿ ದೀರ್ಘಾಯುಷಿಗಳಾಗಿ ಜೀವಿಸಿದಂಥ ಆ ಆದಿಕಾಲದ ಮನುಷ್ಯರ ಕುರಿತಾಗಿ ನಾವು ಓದ್ತೇವೆ. ಅದರಲ್ಲಿ ವಿಶೇಷವಾಗಿ 5ನೇ ಅಧ್ಯಾಯಕ್ಕೆ ಬರುವಾಗ ಜಲಪ್ರಳಯಕ್ಕೆ ಮುಂಚೆ ಬದುಕಿದ್ದ 10 ಮಂದಿ ಮಹಾಪುರುಷರ ಕುರಿತಾದ ವಿವರಣೆ ಇದೆ ಆದಾಮನಿಂದ. ಅದರಲ್ಲಿ 7ನೇ ತಲೆಯವನು ಹನೋಕನಾಗ್ತಾನೆ. ಹನೋಕನು ಮಾತ್ರ ಅಲ್ಲಿ ನಾವು ಓದುವಂಥ ವ್ಯಕ್ತಿಗಳಲ್ಲಿ ಕಡಿಮೆ ಕಾಲಾವಧಿ ಭೂಮಿ ಮೇಲಿದ್ದವನು, ಅಂದರೆ 365 ವರ್ಷಗಳು. ಆ 365 ವರ್ಷಗಳ ಕುರಿತಾಗಿ ಬರೆಯುವಾಗ ಆತನು ದೇವರೊಂದಿಗೆ ನಡೆದಾಡಿದ ವರ್ಷಗಳು ಅಲ್ಲಿ ಉಲ್ಲೇಖವಾಗ್ತದೆ. ಅದನ್ನು ಓದಿ ನೋಡೋಣ. ಹನೋಕನು 65 ವರ್ಷದವನಾದಾಗ ಮೆತುಶಾಯೇಲನನ್ನು ಪಡೆದನು. ಮೆತುಶಾಯೇಲನು ಹುಟ್ಟಿದ ಮೇಲೆ ಹನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದನು. ಅವನು ಬದುಕಿದ ಕಾಲವೆಲ್ಲ 365 ವರ್ಷ. ಭೂಮಿ ಮೇಲೆ ಆತನು ಇದ್ದ ವರ್ಷ ಅಷ್ಟು. ನಂತರದಲ್ಲಿ ಹೀಗೆ ಬರ್ತದೆ, ಆದಿಕಾಂಡ 5ನೇ ಅಧ್ಯಾಯದ 24ನೇ ವಚನದಲ್ಲಿ, ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡು ಹೋದದ್ರಿಂದ ಕಾಣದೆ ಹೋದನು. ಒಂದು ವೇಳೆ ಆತನು ಈ ಶರೀರದಲ್ಲೇ ಪರಲೋಕಕ್ಕೆ ಎತ್ತಲ್ಪಟ್ಟನು ಎಂಬುದಾಗಿ ಕೆಲವರು ವ್ಯಾಖ್ಯಾನಿಸ್ತಾರೆ. ಹನೋಕನ ಕುರಿತಾದ ವಿಷಯ ಬಹಳವಾಗಿ ದೇವರ ಐಕ್ಯತೆಯಲ್ಲಿ ನಡೆದ ಸತ್ಯವೇದದ ಭಕ್ತರಲ್ಲಿ ಈತನೊಬ್ಬನಾಗ್ತಾನೆ. 300 ವರ್ಷ ದೇವರ ಐಕ್ಯತೆಯಲ್ಲಿ ಒಂದು ವೇಳೆ ಅಧಿಕವಾಗಿ ದೇವರ ಸನ್ನಿಧಿಯನ್ನೇ ಬಯಸಿದಂಥ ಮನುಷ್ಯನು ಈತನು ಇರಲಿಕ್ಕೆ ಸಾಧ್ಯ. ಕೆಲವರು ಅದನ್ನು ಹೀಗೆ ಹೇಳ್ತಾರೆ, ಹನೋಕನು ದೇವರ ಐಕ್ಯತೆಯಲ್ಲಿ ಅಥವಾ ದೇವರ ಐಕ್ಯತೆಯೇ ಹುಡುಕಿ ಆತನ ಸನ್ನಿಧಿಯಲ್ಲೇ ಇರುವಂಥ ಪ್ರಯತ್ನದಲ್ಲಿ ಆತನು ಮುಂದುವರೆದು ಹೀಗೆ 300 ವರ್ಷಗಳಾಗಬೇಕಾದ್ರೆ ದೇವರು ಈಗ ನೀನು ಇರುವಲ್ಲಿ ನಾನು ಬಂದೆ, ಹಾಗಾದರೆ ನಾನಿರುವಲ್ಲಿ ನೀನು ಬಾ ಎಂಬುದಾಗಿ ದೇವರು ಕರ್ಕೊಂಡು ಹೋಗ್ಬಿಟ್ಟ ಎಂಬುದಾಗಿ ಕೆಲವರು ಇದನ್ನು ಹಾಗೆಯೂ ಅದನ್ನು ವಿವರಿಸ್ತಾರೆ. ಇರಲಿ, ದೇವರಿಗೆ ಸ್ತೋತ್ರ. ಇವನಿಗೆ ಆ ದಿನಗಳಲ್ಲಿ, ಆ ಆದಿಕಾಲದಲ್ಲೇ ದೇವರು ಕೊಟ್ಟ ಈ ಪ್ರಕಟಣೆ, ಅದನ್ನು ಯೂದನು ಉಲ್ಲೇಖಿಸಲಿ ಬರೆದಿದ್ದಾನೆ.
ಮತ್ತೆ ವಚನಕ್ಕೆ ಬರ್ತಾನೆ. ಯೂದನ ಪತ್ರಿಕೆಯ 14ನೇ ವಚನ. ಇಂಥವರ ವಿಷಯದಲ್ಲೇ, ಇಂಥವರು ಎಂಬುದಾಗಿ ಹೇಳುವಾಗ ನೇರವಾಗಿ ಇದಕ್ಕೆ ಮೊದಲು ಭಕ್ತಿಹೀನರ ಕುರಿತಾದ ಸಂಗತಿಗಳು ಬರ್ತದೆ. ದೂಷಣೆ ಮಾತನಾಡುವವರ ಕುರಿತಾಗಿ ಬರ್ತದೆ. ಅಲ್ಲದ ನಡವಳಿಕೆಗಳು, ದೇವರಿಗೆ ಇಷ್ಟವಿಲ್ಲದ ನಡವಳಿಕೆಗಳು, ಅನಿಷ್ಟ ಸಂಗತಿಗಳಲ್ಲಿ ಆಸಕ್ತರ ಕುರಿತಾಗಿ ಇಲ್ಲಿ ಹೇಳಲಾಗಿದೆ. ಅನೇಕ ಹಳೆ ಒಡಂಬಡಿಕೆ ಉದಾಹರಣೆಗಳೊಂದಿಗೆ ಯೂದನು ಬರೆದಿದ್ದಾನೆ. ಅಂಥವರು ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ತಪ್ಪಾಗಿ ನಡೆದ ಜನರ ಸಾಲಿನಲ್ಲಿ ಬರುವಂಥ ಭಕ್ತಿಹೀನರು, ಅಂಥವರ ವಿಷಯದಲ್ಲೇ ಆದಾಮನಿಗೆ 7ನೇ ತಲೆವನಾದ ಹನೋಕನು, ಈಗೋ ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೂ, ಹಾಗಾದರೆ ನ್ಯಾಯ ತೀರಿಸುವ ಅಧಿಕಾರ ದೇವರ ಮಗನಾದ ಯೇಸು ಕ್ರಿಸ್ತನಿಗೆ ಕೊಡಲ್ಪಟ್ಟದೆ. ಹಾಗಾದರೆ ದೇವಾದಿದೇವನು ಆತನು ನ್ಯಾಯ ತೀರಿಸುವುದಕ್ಕಾಗಿ ಬರುವಾಗ ಲಕ್ಷಾಂತರ ಪರಿಶುದ್ಧ ದೇವದೂತರೊಂದಿಗೆ ಸೇರಿಕೊಂಡು ಆತನು ಬರುವ ದೃಶ್ಯವನ್ನು ಹನೋಕನು ಆ ದಿನದಲ್ಲಿ ಕಂಡಿದ್ದಾನೆ. ದೇವರು ಆತನಿಗೆ ಅದನ್ನು ತೋರ್ಪಡಿಸಿದ್ದಾನೆ. ದೇವರಿಗೆ ಸ್ತೋತ್ರ. ಆತನು ಅದನ್ನು ದಾಖಲಾಗಿ ಕೊಟ್ಟಿದ್ದಾನೆ. ಆತನು ಹೀಗೆ ನ್ಯಾಯ ತೀರಿಸುವುದಕ್ಕಾಗಿ ಆತನು ಬಂದದ್ದು ಯಾರ ವಿಷಯದಲ್ಲಿ? 15ನೇ ವಚನ ಹೇಳ್ತದೆ, ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿಯಿಲ್ಲದ ಎಲ್ಲಾ ಕೃತ್ಯಗಳ ವಿಷಯವಾಗಿಯೂ. ಈ ಯೂದನ ಪತ್ರಿಕೆಯಲ್ಲಿ ಪದೇ ಪದೇ ಉಲ್ಲೇಖವಾದಂಥ ಒಂದು ಪದ ಭಕ್ತಿಹೀನರು. ಅಂದ್ರೆ ದೇವರಿಗೆ ನಡಕೊಳ್ಳದ ಒಂದು ಕೂಟ, ದೇವರ ಚಿತ್ತಕ್ಕೆ ನಡಕೊಳ್ಳದ ಕೂಟ, ದೇವರ ಇಷ್ಟಕ್ಕೆ ನಡಕೊಳ್ಳದ ಕೂಟ. ಅದರರ್ಥ ತಮ್ಮಿಷ್ಟಕ್ಕೆ ಅಥವಾ ಸೈತಾನನ ಇಷ್ಟಕ್ಕೆ, ಲೋಕದ ಇಷ್ಟಕ್ಕೆ ನಡಕೊಂಡ ಕೂಟ ಈ ಭಕ್ತಿಹೀನರು. ಇವರು ಭಕ್ತಿಗೆ ವಿರುದ್ಧವಾಗಿ ನಡೆಸಿದ ಕ್ರಿಯೆಗಳ ವಿಷಯದಲ್ಲಿ ಮತ್ತೆ ಇನ್ನೊಂದು ಕ್ಯಾಟಗರಿ ಜನರನ್ನ ಇದು ಮಾತನಾಡ್ತದೆ. ಭಕ್ತಿ ಇಲ್ಲದ ಪಾಪಿಷ್ಟರು ತನ್ನ ಮೇಲೆ, ಅಂದರೆ ದೇವರ ಮೇಲೆ ಹೇಳಿದ ಎಲ್ಲಾ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೂ ಇನ್ನೊಂದು ಕೂಟವನ್ನು ತೋರಿಸ್ತಾನೆ. ಅವರು ದೇವರನ್ನ ನಿಂದಿಸಿದವರು, ದೇವರನ್ನ ದೂಷಿಸಿದವರು. ಅನೇಕರಿಗೆ ಅಭ್ಯಾಸವಿದೆ, ತಾವು ತಪ್ಪು ಮಾಡಿ ತಮ್ಮ ಮೇಲೆ ಬರಮಾಡಿಕೊಂಡ ಆಪತ್ತು ಕೆಡುಕುಗಳ ವಿಷಯವಾಗಿ ತಮ್ಮ ತಪ್ಪನ್ನ ಅವರು ಒಪ್ಪಿಕೊಳ್ಳದೆ ತಮಗೆ ಸಂಭವಿಸಿರುವಂಥ ಆ ವೇದನೆಗಳನ್ನು ಕಂಡು ಅವರು ದೇವರನ್ನು ದೂಷಿಸುವವರು, ತಾವು ಮಾನಸಾಂತರ ಪಡೆದವರು, ತಮ್ಮ ತಪ್ಪಿಗಾಗಿ ದುಃಖ ಪಡೆದವರು, ತಮ್ಮ ತಪ್ಪನ್ನು ತಿದ್ದಿಕೊಳ್ಳದವರು, ಬದಲಾಗಿ ತಮ್ಮ ಗುಂಟಾದ ಸ್ಥಿತಿಗಾಗಿ ದೇವರನ್ನು ದೂಷಿಸುವವರು. ಹಾಗಾದರೆ ಅಂಥವರ ವಿಷಯವಾಗಿ ಇಲ್ಲಿ ಬರ್ದದೆ, ಭಕ್ತಿ ಇಲ್ಲದ ಪಾಪಿಷ್ಟರು ತನ್ನ ಮೇಲೆ ಹೇಳಿದ ಎಲ್ಲಾ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೂ ಬಂದನು. ಯೇಸು ಕ್ರಿಸ್ತನು ಬರಲಿಕ್ಕಿದ್ದಾನೆ. ಭಕ್ತಿಹೀನರ ಭಕ್ತಿಯಿಲ್ಲದ ಕೃತ್ಯಗಳಿಗಾಗಿ, ಭಕ್ತಿ ಇಲ್ಲದ ವಿಷಯಗಳ ನಿಮಿತ್ತವಾಗಿ ಮತ್ತು ಭಕ್ತಿ ಇಲ್ಲದ ಪಾಪಿಷ್ಟರು ದೇವರ ಮೇಲೆ ಮಾತನಾಡಿದ ಎಲ್ಲಾ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕಾಗಿ, ಅವರವರು ಮಾಡಿದ ಕರ್ಮಫಲಕ್ಕೆ ತಕ್ಕಂತೆ ಶಿಕ್ಷೆ ವಿಧಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಬರಲಿಕ್ಕಿದ್ದಾನೆ. ನ್ಯಾಯ ತೀರಿಸುವವನಾಗಿ, ನ್ಯಾಯಾಧಿಪತಿಯಾಗಿ ಆತನು ಬರಲಿಕ್ಕಿದ್ದಾನೆ. ಇದನ್ನ ಆದಾಮನ 7ನೇ ತಲೆಯವನಾದ ಹನೋಕನಿಗೆ ದೇವರು ಆಗಲೇ ತೋರಿಸಿದ್ದಾನೆ. ಪ್ರೇರೆ, ಹಾಗಾದರೆ ಮುಂದೊಂದು ದಿನ ನ್ಯಾಯ ತೀರ್ಪಿರುವುದು ನಿಶ್ಚಯ. ನ್ಯಾಯ ತೀರ್ಪು ದೇವರ ಕೋಪ ಪ್ರಕಟವಾಗುವ ದಿವಸ. ಅವನವನ ಕೃತ್ಯಗಳಿಗೆ ಸರಿಯಾಗಿ ಅವನವನಿಗೆ ಕರ್ಮಫಲವನ್ನು ಕೊಡುವುದಕ್ಕಾಗಿ ಆ ದಿನವು ನೇಮಕವಾಗಿದೆ. ಇದನ್ನು ದೇವರು ಮೊದಲಿನಿಂದಲೂ ಹೇಳ್ತಾ ಬಂದಿರೋದ್ರಿಂದ ಅಬ್ರಾಹ್ಮನು ಸಹ ಹೇಳ್ತಾನೆ, ಸರ್ವಲೋಕಕ್ಕೆ ನ್ಯಾಯ ತೀರಿಸುವವನು. ಹಾಗಾದರೆ ದೇವರ ನ್ಯಾಯ ತೀರ್ಪು ಎಂಬುವಂಥದ್ದು ನಿಶ್ಚಯವಾಗಿರುವಂಥ ಸಂಗತಿ. ಆತನ ಎದುರು ನಾವು ನಡುಗಲೇಬೇಕು, ಹೆದರಲೇಬೇಕು. ನಮ್ಮ ತಪ್ಪುಗಳ ವಿಷಯದಲ್ಲಿ, ಪಾಪದಗಳ ವಿಷಯದಲ್ಲಿ ನಾವು ಬೀಗದೆ ನಮ್ಮ ತಪ್ಪುಗಳನ್ನ ದೇವರ ಮುಂದೆ ಒಪ್ಪಿಕೊಳ್ಬೇಕು. ನಮ್ಮ ತಪ್ಪುಗಳನ್ನ ಒಪ್ಪಿಕೊಂಡು ಅರಿಕೆ ಮಾಡಿ ಬಿಡಲೇಬೇಕು. ಆಗ ಮಾತ್ರ ನಮಗೆ ಶುಭ. ಇಲ್ಲವಾದರೂ ನಮಗೆ ಯಾವ ಶುಭಗಳಿಲ್ಲ, ಬದಲಾಗಿ ಖಂಡನೆಯೇ. ಪ್ರೇರೆ, ನಮ್ಮನ್ನು ಕರ್ತನಿಗೆ ಒಪ್ಪಿಸಿಕೊಡೋಣ. ಈ ವಾಕ್ಯಗಳನ್ನ ಹಿಡಿದು ನಾವು ದೇವರ ಮುಂದೆ ನಡುಗುವವರಾಗಿ ಜೀವಿಸೋಣ. ದೇವರ ದಯೆಯನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ತಿರುಗಿ ನಾವು ಆತನ ಸನ್ನಿಧಿಯಲ್ಲಿ ಬಿದ್ದುಕೊಂಡು ಹಂಬಲಿಸೋಣ. ಆತನ ಕೋಪಕ್ಕೂ ದಂಡನೆಗೂ ಗುರಿಯಾಗುವುದು ಬೇಡವೇ ಬೇಡ. ಈ ವಾಕ್ಯಗಳು ನಮ್ಮನ್ನು ಎಚ್ಚರಿಸುತ್ತಿರುವಲ್ಲಿ ನಾವು ಎಚ್ಚರಗೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಕೃಪೆಯ ತಂದೆ, ಈ ವಾಕ್ಯಗಳನ್ನು ಓದುವಾಗ ನಮಗೆ ಭಯವಾಗ್ತದೆ ಸ್ವಾಮಿ, ನಮಗೆ ನಡುಕ ಉಂಟಾಗ್ತದೆ. ಈ ಭಕ್ತಿಹೀನರ ಸಾಲಿನಲ್ಲಿ ನಾವಿದ್ದೇವೋ
ಅಥವಾ ಭಕ್ತಿ ಇಲ್ಲದ ಪಾಪಿಷ್ಟರ ಗುಂಪಿನಲ್ಲಿ ಸೇರಿ ನಾವು ನಿನ್ನನ್ನು ದೂಷಿಸಿದ್ದೇವೋ? ದೇವರೇ, ನಮ್ಮನ್ನು ಈ ಭಾಗದಲ್ಲಿ ನಮ್ಮನ್ನು ಎಚ್ಚರಿಸು. ಯೋಬನು ತನ್ನ ಮಕ್ಕಳು ಉಂಡು ಕುಡಿಯುವ ಆ ಸಂದರ್ಭದಲ್ಲಿ ಎಲ್ಲಿಯಾದರೂ ದೇವರನ್ನು ದೂಷಿಸಿಬಿಟ್ಟರೇನೋ ಎಂಬುದಾಗಿ ಅವರ ಒಂದು ಔತಣದ ಸರದಿ ಮುಗಿಯುವಾಗೆಲ್ಲ ದೇವರ ಮುಂದೆ ಯಜ್ಞಗಳನ್ನ ಅರ್ಪಿಸಿ ಪಶ್ಚಾತ್ತಾಪ ಪಡ್ತಿದ್ನಲ್ಲ ಸ್ವಾಮಿ. ದೇವರೇ, ಹಾಗಾದರೆ ನಮಗಾಗಿ, ನಮ್ಮ ಕುಟುಂಬದವರಿಗಾಗಿ, ಕುಟುಂಬದ ಪಾಪಗಳಿಗಾಗಿ ನಾವು ಪಶ್ಚಾತ್ತಾಪ ಪಟ್ಟು, ದೇವರೇ, ನಮ್ಮಲ್ಲಿಂಥ ಭಕ್ತಿಹೀನತೆ ನಮ್ಮನ್ನು ಬಿಟ್ಟು ಹೋಗುವಂತೆಯೂ, ನಿನ್ನ ಮೇಲೆ ಮಾಡಿದ ದೂಷಣೆಗಳಿಗಾಗಿ ನಾವು ಪಶ್ಚಾತ್ತಾಪ ಪಟ್ಟು, ದೇವರೇ, ನಾವು ನಮ್ಮನ್ನು ಸರಿಪಡಿಸಿಕೊಳ್ಳುವುದಕ್ಕೂ ನಿನ್ನ ಮುಂದೆ ನಾವು ಒಂದು ಬೀಳ್ತೇವೆ ಸ್ವಾಮಿ. ನಿನ್ನ ಕೋಪವನ್ನಲ್ಲಪ್ಪ, ನಿನ್ನ ದಯೆಯನ್ನು, ನಿನ್ನ ಕನಿಕರವನ್ನು, ನಿನ್ನ ಕೃಪೆಯನ್ನು, ನಿನ್ನ ಕ್ಷಮಾಪಣೆಯನ್ನು ನಾವು ಸಂಪಾದಿಸುವುದಕ್ಕಾಗಿ ತಿರುಗಿ ನಿನ್ನ ಬಳಿಗೆ ಬರ್ತೇವೆ. ನಿನ್ನ ಕೋಪ ಬೇಡಪ್ಪ, ನಿನ್ನ ಕೋಪದಿಂದ ನಮ್ಮ ತಪ್ಪಿಸೆಂಬುದಾಗಿ ತಿರುಗಿ ನಾವು ಅಂಗಲಾಚುತ್ತೇವೆ. ನಮ್ಮನ್ನು ಮಾತ್ರವಲ್ಲ, ನಮ್ಮ ಕುಟುಂಬದ ಪ್ರಿಯರನ್ನು, ನಮ್ಮ ಆಪ್ತರನ್ನು ಸಹ ಜ್ಞಾಪಕ ಮಾಡಿಕೊಳ್ತೇವೆ. ನಮ್ಮ ನೆರೆಹೊರೆಯವರನ್ನು ಜ್ಞಾಪಕ ಮಾಡಿಕೊಳ್ತೇವೆ. ನಿನ್ನ ಕೋಪದಿಂದ ಬಿಡಿಸು. ನಿನ್ನ ನೀನು ನ್ಯಾಯ ತೀರಿಸುವುದಕ್ಕಾಗಿ ಬರುವ ದೇವರಾಗಿರುವುದರಿಂದ ಪದೇ ಪದೇ ವಾಕ್ಯದಲ್ಲಿ ಮಾತನಾಡಿದಿ. ಆದಿ ಕಾಲದಿಂದ ಮಾತನಾಡ್ತಾ ಬಂದಿದ್ದಿ. ಆದಿಕಾಲದ ಭಕ್ತರಿಗೆ ನೀನು ದರ್ಶನಗಳನ್ನ ತೋರಿಸಿದಿ. ಚರಿತ್ರೆಯುದ್ದಕ್ಕೂ ನಿನ್ನ ಮಕ್ಕಳಿಗೆ ಅದನ್ನು ತಿಳಿಪಡಿಸ್ತಾ ಬಂದಿದ್ದಿ. ಕರ್ತನೇ, ನಮ್ಮ ಹೃದಯಗಳನ್ನ ಬೇಗ ಜಾಗೃತಗೊಳಿಸು. ಈಗಲೇ ಎಂಬಂತೆ ಜಾಗೃತಗೊಳಿಸು. ನಿನ್ನ ಕೋಪಕ್ಕೆ ಗುರಿಯಾಗಿದ್ದರೆ ಅದರಿಂದ ನಾವು ತಪ್ಪಿಸಿಕೊಳ್ಳುವುದಕ್ಕಾಗಿ ತಕ್ಕ ವಿಧದಲ್ಲಿ ಮಾನಸಾಂತರವನ್ನು ನಮ್ಮ ಹೃದಯದಲ್ಲಿ ಹುಟ್ಟಿಸು. ನಿನ್ನ ದಯೆಗೆ ಪಾತ್ರರಾದವರಾಗಿ ಜೀವಿಸತಕ್ಕೆ ದಯೆಯನ್ನು ಅನುಗ್ರಹಿಸು. ಈ ವಾಕ್ಯವನ್ನು ಕೇಳಿ ಇದನ್ನು ಈ ರೀತಿಯಾಗಿ ಮಾರ್ಪಾಟಿಗಾಗಿ ತಮ್ಮನ್ನು ಒಪ್ಪಿಸಿಕೊಡುವರನ್ನು ವಿಶೇಷವಾಗಿ ಆಶೀರ್ವದಿಸು. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.